ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಕ್ಕಿಂತ ಮೊದಲು ಇಂಡಿಸಸ್ ನೋಡುವ. ಇವತ್ತು ಎಲ್ಲ ಇಂಡಿಸಸ್ಗಳು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯಿತು. ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಅಥವಾ ಸೆನ್ಸೆಕ್ಸ್ ಆಗಿರ್ಬೋದು, ಅಥವಾ ನಿಫ್ಟಿ IT ಆಗಿರ್ಬೋದು, ನಿಫ್ಟಿ ಆಟೋ ಆಗಿರ್ಬೋದು, ಅದರ್ ದೆನ್ FMCG ಎಲ್ಲವೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯಿತು. ಫಾರ್ಮಾ ಅಂತೂ ತುಂಬಾನೇ ಕುಸಿತ ಕಂಡಿತ್ತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಅದಾನಿ ಪವರ್ ಅವರದ್ದು ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಕಂಪೇರ್ ಟು ಲಾಸ್ಟ್ ಇಯರ್ ಇವರದ್ದು ಪ್ರಾಫಿಟ್ ಅಲ್ಲಿ 15% ಅಷ್ಟು ಡೌನ್ ಆಗಿದೆ. ಇದೇ ಕಾರಣದಿಂದಾಗಿ ಈ ಸ್ಟಾಕ್ ಅಲ್ಲಿ ಇವತ್ತು ಕರೆಕ್ಷನ್ ಕೂಡ ಕಂಡು ಬಂತು. ಆಲ್ಮೋಸ್ಟ್ 4% ಅಷ್ಟು ಕೆಳಗೆ ಬಿತ್ತು. ಅದಲ್ಲದೆ ಇವರೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂದ್ರೆ ಫಸ್ಟ್ ಟೈಮ್ ಅದಾನಿ ಕಂಪನಿಯವರು ಒಂದು ಸ್ಟಾಕ್ ಅನ್ನು ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಅಂದ್ರೆ 1:5 ಅಲ್ಲಿ ಇವರು ಸ್ಟಾಕ್ ಸ್ಪ್ಲಿಟ್ ಮಾಡ್ತಿದ್ದಾರೆ. 10 ರೂಪೀಸ್ ಇದ್ದ ಫೇಸ್ ವ್ಯಾಲ್ಯೂಗೆ 2 ರೂಪೀಸ್ ಆಗಲಿದೆ. ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ನಿಮಗೆ 5 ಶೇರ್ ಸಿಗಲಿದೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ ನಿನ್ನೆ ರಿಸಲ್ಟ್ ಇತ್ತು. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದು ಮೀಟ್ ಮಾಡಿಲ್ಲ ರಿಸಲ್ಟ್ ಅಲ್ಲಿ. ಅದರಿಂದಾಗಿ ಈ ಶೇರ್ ನಲ್ಲಿ ಕೂಡ ಇವತ್ತು ಕುಸಿತ ಕಂಡಿತು. ಆಲ್ಮೋಸ್ಟ್ 4% ಅಷ್ಟು ಇದು ಕುಸಿತ ಕಂಡು 2341 ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ITC. ಮಾರ್ಕೆಟ್ ಕ್ಲೋಸ್ ಆದ ನಂತರ ITC ಅವರ ರಿಸಲ್ಟ್ ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾರೆ. ರೆವಿನ್ಯೂದಲ್ಲಿ 20% ಗ್ರೋತ್ ಆಗಿದೆ. ಅಲ್ಲದೆ ಪ್ರಾಫಿಟ್ ಕೂಡ 5% ಅಷ್ಟು ಜಾಸ್ತಿ ಆಗಿ 4912ಕ್ಕೆ ಬಂದಿದೆ. ನಾಳೆ ಈ ಶೇರಲ್ಲಿ ಫ್ಲಕ್ಚುಯೇಷನ್ ನಾಳೆ ಗೊತ್ತಾಗಬಹುದು ಈ ರಿಸಲ್ಟಿನ ಇಫೆಕ್ಟ್. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ IT ಸೆಕ್ಟರ್ ಇದ್ದು. IT ಸೆಕ್ಟರ್ನ ಎಲ್ಲ ಶೇರ್ಗಳು ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಸೇಮ್ ಟ್ರಂಪ್ ಅವರ ಟ್ಯಾರಿಫ್ ಮತ್ತು ಬ್ಯಾಡ್ ರಿಸಲ್ಟ್ ಆಫ್ IT ಕಂಪನೀಸ್. TCS ಅಂತೂ 52 ವೀಕ್ ಲೋವನ್ನು ಇವತ್ತು ಹಿಟ್ ಮಾಡಿತ್ತು. 3003ಕ್ಕೆ ಕ್ಲೋಸ್ ಆಯಿತು. ಇದರ ಹಿಂದಿನ 52 ವೀಕ್ ಲೋ 3042 ರೂಪಾಯಿ ಇತ್ತು. ಬಟ್ ಅದನ್ನು ಇವತ್ತು ಇದು ಕ್ರಾಸ್ ಮಾಡಿ 3003ಕ್ಕೆ ತಲುಪಿತ್ತು. ಅದಲ್ಲದೆ ಇನ್ಫೋಸಿಸ್ನಲ್ಲಿ ಕೂಡ 2.5% ಕುಸಿತ ಕಂಡಿತು. HCL ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಎಲ್ಲ ಟೆಕ್ ಕಂಪನಿಗಳು ನೆಗೆಟಿವ್ ಅಲ್ಲ ಇವತ್ತು ಕ್ಲೋಸ್ ಆಯಿತು. ಇನ್ನು ಮುಂದಿನ ಸೆಕ್ಟರ್ ನೋಡೋದಾದ್ರೆ FMCG ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿದೆ. HUL ಆಗಿರ್ಬೋದು, ITC ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಎಲ್ಲದಕ್ಕೂ ಪ್ರಮುಖ ಕಾರಣ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್. ಅಂದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ತೋರಿಸಿದ್ರು. ITC ಕೂಡ ಹಾಗೆ, HUL ಕೂಡ ಹಾಗೆ, ನೆಸ್ಲೆ ಕೂಡ ಹಾಗೆ. ಇವನ್ ವರುಣ್ ಬಿವರೇಜಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು. ಇದೆಲ್ಲ ಪ್ರಮುಖ ಕಾರಣ FMCG ಮಾರ್ಕೆಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ. ಇನ್ನು ಮುಂದಿನ ಸೆಕ್ಟರ್ ಫಾರ್ಮಾ. ನಿಮಗೆ ಗೊತ್ತಿರಬಹುದು, ನಿನ್ನೆ ಸನ್ ಫಾರ್ಮಾದ ರಿಸಲ್ಟ್ ಇತ್ತು. ರಿಸಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇದೇ ಕಾರಣವಾಗಿ ಸನ್ ಫಾರ್ಮಾ ಅಲ್ಲದೆ ಉಳಿದ ಲ್ಯಾಬೋರೇಟರಿ ಆಗಿರ್ಬೋದು ಅಥವಾ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗಳಾಗಿರ್ಬೋದು, ಎಲ್ಲ ಕಂಪನಿಗಳು ಇವತ್ತು ಕುಸಿತವನ್ನೇ ಕಂಡವು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ PNB ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಂತೇಳಿ. ಇದರಲ್ಲಿ ಇವತ್ತು 18% ಕುಸಿತ ಕಂಡದ್ದು. ಈ ಕುಸಿತಕ್ಕೆ ರೀಸನ್ ಟ್ರಂಪ್ನವರ ಟ್ಯಾರಿಫ್ ಅಲ್ಲ, ಬಟ್ ಇನ್ನೊಂದು ರೀಸನ್ ಇದೆ. ಏನಂದ್ರೆ ಇವತ್ತು MD CEO ಅವರು ತಮ್ಮ ಸ್ಥಾನಕ್ಕೆ ರಿಸೈನ್ ಕೊಟ್ಟಿದ್ದಾರೆ. ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು 18% ಕುಸಿತ ಕಂಡಿತು. ಫಂಡಮೆಂಟಲಿ ಒಳ್ಳೆ ಕಂಪನಿ, ಯಾರ ಬಳಿಯೆಲ್ಲ ಈ ಶೇರ್ ಇದೆ, ನೀವು ಪ್ಯಾನಿಕ್ ಆಗುವ ಯಾವುದೇ ಅಗತ್ಯ ಇಲ್ಲ. ಒಂದಲ್ಲ ಓದಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಶೇರ್ ಕೊಡುತ್ತೆ. ಇನ್ನು ಮುಂದಿನ ಶೇರ್ ನೋಡಿದ್ರೆ ಸ್ವಿಗ್ಗಿ. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಇವರದ್ದು ರಿಸಲ್ಟ್ ಬಂದಿತ್ತು. ಸ್ವಿಗ್ಗಿ ಅವರದ್ದು ರಿಸಲ್ಟಲ್ಲಿ ಆಲ್ಮೋಸ್ಟ್ ಲಾಸ್ ಇದೆಯಲ್ಲ ಅದು ಡಬಲ್ ಆಗಿತ್ತು. ಡಬಲ್ ಆಗಿದ್ರು ರೆವಿನ್ಯೂ ಇದೆಯಲ್ಲ ಅದು 54% ಹೈಕ್ ಆಗಿದೆ. ಇದೇ ಕಾರಣದಿಂದಾಗಿ ಈ ಶೇರ್ನ ಬೆಲೆಯಲ್ಲಿ ದೊಡ್ಡ ಕುಸಿತವೇನು ಇವತ್ತು ಕಂಡಿಲ್ಲ. 3% ಕುಸಿತ ಕೊಂಡು 392ರಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ ವಾರಿ ಎನರ್ಜೀಸ್ ಲಿಮಿಟೆಡ್. ಇವರಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಗುಜರಾತ್ ಕಡೆಯಿಂದ ಗ್ರೀನ್ ಎನರ್ಜಿ ಬಗ್ಗೆ. ಇದೇ ರೀಸನ್ ಇಂದಾಗಿ ಈ ಶೇರ್ನಲ್ಲಿ ಇವತ್ತು 3.5% ಮೂಮೆಂಟಮ್ ಇತ್ತು. ಇನ್ನು ಮುಂದಿನ ಶೇರ್ ನೋಡಿದರೆ ಸುಜ್ಲಾನ್ ಎನರ್ಜಿ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಟ್ಟಿತು. ಕುಸಿತದ ಮಾರುಕಟ್ಟೆಯ ನಡುವೆಯೂ 7% ಹೈಕ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಇವರಿಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ. 381 ಮೆಗಾವ್ಯಾಟ್ ಆರ್ಡರ್ ಸಿಕ್ಕಿದೆ ಜೆಲೆಸ್ಟ್ರಾದಿಂದ. ಇದು ಈ ಶೇರಿಗೆ ಒಂದು ಪಾಸಿಟಿವ್ ನ್ಯೂಸ್ ಆಗಿ ಪರಿಣಮಿಸಿತು. ಇನ್ನು ಕೊನೆಯ ಶೇರ್ ನೋಡೋದಾದ್ರೆ UPL ಲಿಮಿಟೆಡ್ ನವರದ್ದು ಇವತ್ತು ರಿಸಲ್ಟ್ ಇತ್ತು. ಕಂಪೇರ್ ಟು ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ಗೆ ಇವರದ್ದು ಲಾಸ್ 88 ಕ್ರೋರ್ಸ್ಗೆ ಬಂದಿದೆ. ಕಮ್ಮಿ ಆಗಿದೆ ಲಾಸ್, ಬಟ್ ಕ್ವಾರ್ಟರ್ ಇದೆಯಲ್ಲ ಅದು ಜಾಸ್ತಿ ಆಗಿದೆ ಲಾಸ್. ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು ತುಂಬಾನೇ ಕುಸಿತ ಕಂಡಿತ್ತು. 6% ಕುಸಿತ ಕಂಡು 660ರಲ್ಲಿ ಕ್ಲೋಸ್ ಆಯಿತು. ಇದಾಗಿತ್ತು ಗೆಳೆಯರೆ ಇವತ್ತಿನ ಪ್ರಮುಖ ಶೇರ್ ಮಾರ್ಕೆಟ್ ನ್ಯೂಸ್ಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.